ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ತಡರಾತ್ರಿಯವರೆಗೂ ನಡೆದ ಐತಿಹಾಸಿಕ ಚಳಿಗಾಲದ ಅಧಿವೇಶನದಲ್ಲಿ ಮಧ್ಯರಾತ್ರಿಯ ಹೊತ್ತಲ್ಲಿ ಕ್ಷೇತ್ರದ ಶೈಕ್ಷಣಿಕ ಪ್ರಗತಿಗಾಗಿ ಅಗತ್ಯವಿರುವ ವಸತಿ ಶಾಲೆಗಳ ಅಭಿವೃದ್ಧಿ ಹಾಗೂ ಕಾಮಗಾರಿಗಳ ಪ್ರಗತಿಯ ಬಗ್ಗೆ ಪ್ರಸ್ತಾಪಿಸಿದರು. ಅವರು ಮಾತನಾಡುವ ಪ್ರಾರಂಭದಲ್ಲಿ ಅಂಬೇಡ್ಕರ್ ಅವರ ವಿದ್ಯಾರ್ಥಿ ಜೀವನ ಗಾಥೆಯನ್ನು ಪ್ರಸ್ತಾಪಿಸಿದರು. ಅಂಬೇಡ್ಕರ್ ಅವರ ಜೀವನ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಆದರ್ಶವಾಗಬೇಕು. ಅವರು ಜ್ಞಾನಾರ್ಜನೆಗೆ ತೋರಿದ ಆಸಕ್ತಿ, ಸಂಪನ್ಮೂಲಗಳನ್ನು ಬಳಸಿಕೊಂಡ ಬಗೆ, ಸಮಾಜದ ಬೆಳವಣಿಗೆಗೆ ಶಿಕ್ಷಣವನ್ನು ಉಪಯೋಗಿಸಿಕೊಂಡ ರೀತಿಗಳು ಯುವ ಪೀಳಿಗೆಗೆ ದಾರಿದೀಪವಾಗಿದೆ ಅಂತ ಅಧಿವೇಶನದಲ್ಲಿ ಪ್ರತಿಪಾದಿಸಿದರು. ಇದು ಡಿಸೆಂಬರ್ 17ರಂದು ಬೆಳಗಿನ ಜಾವದಲ್ಲಿ ನಡೆದಂತಹ ಅಪರೂಪದ ದೃಶ್ಯವಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿಗಳಾಗಿರುವ ಹಾಗೂ ಶಿಕ್ಷಣ ಪ್ರೇಮಿಗಳೂ ಆಗಿರುವ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣವೇ ಬಹುದೊಡ್ಡ ಶಕ್ತಿ, ಅದಕ್ಕಿಂತ ಮಹಾಶಕ್ತಿ ಬೇರೊಂದಿಲ್ಲ. ಅದು ಕದಿಯಲಾರದ ಸಂಪತ್ತು. ಮಕ್ಕಳಿಗೆ ಆಸ್ತಿ ಮಾಡದಿರಿ, ಮಕ್ಕಳನ್ನು ನಿಜವಾದ ಆಸ್ತಿಯನ್ನಾಗಿ ಮಾಡಿ ಅವರಿಗೆ ಗುಣಮಟ್ಟದ ಶಿಕ್ಷಣ ಎಂಬ ಶಕ್ತಿಯನ್ನು ನೀಡಿ ಅವರೇ ಭವ್ಯ ಭಾರತದ ಬಹುದೊಡ್ಡ ಬೆಲೆ ಕಟ್ಟಲಾಗದ ಆಸ್ತಿಯಾಗಲಿದ್ದಾರೆ. ಶಿಕ್ಷಣದಿಂದ ಮಾತ್ರ ಎಲ್ಲ ಸಮಸ್ಯೆಗಳಿಗೆ ಸುಲಭ ಪರಿಹಾರ, ಶಾಂತಿ, ಸಮಾನತೆಯ ಸಮಾಜ ನಿರ್ಮಾಣ ಸಾಧ್ಯ ಎನ್ನುವುದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಾತಾಗಿದೆ. ಕ್ರಾಂತಿಕಾರಿಗಳು ಅದನ್ನು ಜಾನಪದೀಯ ಹಾಡಿನ ಶೈಲಿನಲ್ಲಿ ಹಾಡಿನ ಮೂಲಕ ಜೀವವನ್ನು ತುಂಬಿದ್ದಾರೆ. ಅಂಬೇಡ್ಕರ್ ಅವರು ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ ಎಂಬಂತೆ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ತಮ್ಮ ಕ್ಷೇತ್ರವನ್ನು ಶೈಕ್ಷಣಿಕ ಅಭಿವೃದ್ಧಿಗೊಳಿಸಲು ಕೊರೆಯುವ ಚಳಿಯಲ್ಲೂ ಕೂಡ ಮಧ್ಯರಾತ್ರಿ ನಿದ್ದೆ ಮಾಡದೆ ಕ್ಷೇತ್ರವನ್ನು ಶೈಕ್ಷಣಿಕ ಅಭಿವೃದ್ಧಿ ಮಾಡುವವರೆಗೂ ನಿದ್ರಿಸೋದಿಲ್ಲ ಎಂಬ ಶಪಥವನ್ನು ತೊಟ್ಟು ಮಧ್ಯರಾತ್ರಿಯಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿ ತಮ್ಮ ಕ್ಷೇತ್ರದಲ್ಲಿನ ಶೈಕ್ಷಣಿಕ ಸಮಸ್ಯೆಗಳ ಕುರಿತು ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಇಡೀ ಕ್ಷೇತ್ರದಲ್ಲಿ ಸಂಚಲನವನ್ನು ಮೂಡಿಸಿದೆ. ಮಾತ್ರವಲ್ಲ, ಶಿಕ್ಷಣ ಪ್ರೇಮಿಗಳಲ್ಲೂ ಕೂಡ ಮತ್ತಷ್ಟು ಉತ್ತೇಜನವನ್ನು ಮೂಡಿಸಿದೆ. ಈ ಮೂಲಕ ಶಾಸಕರು ಯುವಕರಲ್ಲಿ, ಹೋರಾಟಗಾರರಲ್ಲಿ ಸ್ಫೂರ್ತಿದಾಯಕರಾಗಿದ್ದಾರೆ. ಅವರ ಕಾಳಜಿ, ಶಿಕ್ಷಣ ಪ್ರೇಮ, ಸೇವಾ ಮನೋಭಾವಕ್ಕೆ ಇಡೀ ಕ್ಷೇತ್ರದ ಜನತೆ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಕೂಡ್ಲಿಗಿ ತಾಲೂಕಿನ ಕಾನವಸಳ್ಳಿ ಗ್ರಾಮದಲ್ಲಿ ನಿರ್ಮಿಸುತ್ತಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲಾ ಕಟ್ಟಡ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಗಮನ ಸೆಳೆಯ ಬಯಸುತ್ತೇನೆ. ಅಧ್ಯಕ್ಷರೇ, ಇದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಅದ್ರ ಮುಂದೆ ಏನಾದರೂ ಇದ್ರೆ ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಇಲ್ಲ ಅಧ್ಯಕ್ಷರೇ, ಇದು ನಾನು 3ನೇ ಸಾರಿ ಅಧ್ಯಕ್ಷರೇ ಕ್ವಶನ್. ಇದು ಹೋದ ವರ್ಷ ಬೆಳಗಾಂ ಅಧಿವೇಶನ ನಂತರ ಇದು 3ನೇ ಸಾರಿ ಕೇಳ್ತಾ ಇರೋದು. ಇಷ್ಟೇ, ಇದು ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ, ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದ ತಾಲೂಕು. ಇಲ್ಲಿ ಕೇವಲ 3 ವಸತಿ ಶಾಲೆಗಳಿದ್ದಾವೆ, ಅದರಲ್ಲೂ 2 ಬಾಡಿಗೆಯಲ್ಲಿದ್ದಾವೆ. ಈಗ ಪ್ರೆಸೆಂಟ್ ಇದು ಅಂಬೇಡ್ಕರ್ ಶಾಲೆ ಈಗ ನಡೆಸ್ತಾ ಇರೋಂಥ ಜಾಗ, ಇದಕ್ಕೆ ಮುಂಚೆ ಪೌಲ್ಟ್ರಿ ಫಾರ್ಮ್, ಕೋಳಿ ಫಾರ್ಮ್ ಆಗಿತ್ತು ಅಧ್ಯಕ್ಷರೇ. ಅಲ್ಲಿ ಸುಮಾರು ಸರಿ ಆರೋಗ್ಯ ತೊಂದರೆಗಳಾಗಿದೆ. ಇದರ ಸೀರಿಯಸ್ನೆಸ್ ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಇದರಲ್ಲೇ ಕೊಟ್ಟಿದ್ರು ಉತ್ತರದಲ್ಲಿ. ಈಗ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣಕ್ಕೆ ಪೂರ್ಣಗೊಳಿಸಲು ಬೇಕಾಗುವ ಉಳಿಕೆ ಹಣವನ್ನು ನೀಡುವುದು ಅಂತ ಬರೆದಿದ್ದಾರೆ. ಅದಾದ್ಮೇಲೆ ಮತ್ತೆ ಕ್ರೈಸ್ತವ್ರ ಹತ್ರ, ಎಲ್ಲರ ಹತ್ರನೂ ನಾನು ಇದನ್ನ ತುಂಬಾ ಸರಿ, ಯಾಕೆಂತಂದ್ರೆ ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂದ್ರೆ, ಇದು 9 ಕೋಟಿ ಫಸ್ಟ್ ಕೊಟ್ಟಿದ್ದಾರೆ. ಇದು ಒಂದು ಡಾರ್ಮಿಟ್ರಿ ಬ್ಲಾಕ್, ಮತ್ತೆ ವಾಟರ್ ಸಪ್ಲೈ, ಸ್ಯಾನಿಟರಿ ವರ್ಕ್ಸ್, ಬೋರ್ವೆಲ್ ಮತ್ತೆ ಇವೆಲ್ಲ ಕೆಲಸ ಮಾಡಿಬಿಟ್ಟು ನಾವು ಶಿಫ್ಟ್ ಮಾಡ್ತೀವಿ ಈಗ ಮಾರ್ಚ್ ಒಳಗೆ ಅಂತ ಹೇಳ್ತಾ ಇದ್ದಾರೆ. ಇದು ಕೋ ಎಜುಕೇಶನ್ ಸ್ಕೂಲ್, ಮೊರಾರ್ಜಿ ಶಾಲೆ ಅಧ್ಯಕ್ಷರೇ. ಕೋ ಎಜುಕೇಶನ್ ಅಲ್ಲಿ ಒಂದು ಡಾರ್ಮಿಟ್ರಿ ಬ್ಲಾಕ್ ಅಲ್ಲಿ ಮಕ್ಕಳನ್ನ ಇರ್ಸಕ್ ಆಗ್ತದ? ಅದು ಮೇನ್ ರೋಡ್ ಹೈವೇಲ್ ಇದೆ. ಇದು ಎಲ್ಲ ಸುಮಾರು ಸಚಿವರ ಗಮನಕ್ಕೂ ಬಂದಿದೆ. ಮತ್ತೆ ಕೂಡ್ಲಿಗಿ ತಾಲೂಕು ಹೈಯೆಸ್ಟ್ ಬಾಲ್ಯ ವಿವಾಹಗಳ, ರಾಜ್ಯದಲ್ಲೇ ಅತಿ ಹೆಚ್ಚು ಬಾಲ್ಯ ವಿವಾಹ ಅಂತ ಒಂದು ಪ್ರದೇಶ, ಮತ್ತು ಹೈಯೆಸ್ಟ್ ಮೊರಾರ್ಜಿ ಶಾಲೆಗೆ ಹೈಯೆಸ್ಟ್ ಅಪ್ಲಿಕೇಶನ್ಸ್ ಬರೋಂಥ ಒಂದು ಜಾಗ ಅದು. ಮತ್ತೆ ಬರೀ ಕಡುಬಡವರು ಮತ್ತು SC ಇರೋಂಥ ಜಾಗ. ಇಲ್ಲಿ ಗುಳೆ ಹೋಗೋದು ಜನ ಜಾಸ್ತಿ ಇರೋದ್ರಿಂದ ಅತಿ ಹೆಚ್ಚು ಬೇಡಿಕೆ ಇದೆ. ಮತ್ತೆ ಈಗ 2 ವರ್ಷದಿಂದ ಅರ್ಧ ಆಗಿ ನಿಂತಿದೆ. ಇದು ಉಳಿಕೆ ಹಣವನ್ನು ಕೊಡೋದಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡಿದ್ರು ಮತ್ತೆ ಇದೇ ರೀತಿ ಮತ್ತೆ ಅದೇ 3ನೇ ಸಾರಿನೂ ಅದೇ ಉತ್ತರ ಕೊಡ್ತಾ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ನಿಮ್ಮ ಮುಖಾಂತರ ಈ ಮಧ್ಯರಾತ್ರಿ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ತಾಲೂಕಿನ ಬಡವರ ಪರವಾಗಿ, ಇದಕ್ಕೆ ಶೀಘ್ರವಾಗಿ ಉಳಿಕೆ ಹಣವನ್ನು ಕೊಡಿಸಿ ಸಂಪೂರ್ಣವಾಗಿ. ಯಾಕೆ ಇದೇನು ಅಂಬೇಡ್ಕರ್ ಶಾಲೆ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ರು, ಇಲ್ಲ ಕೂಡ್ಲಿಗಿ ತಾಲೂಕು ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ದಯಮಾಡಿ ತಮ್ಮ ಮುಖಾಂತರ ಕಳಕಳಿ ಮನವಿ,
ಇದು ಅತಿ ಶೀಘ್ರವಾಗಿ ಕೇಳಿದೆ, ಬಾಕಿ ಹಣವನ್ನು ಬಿಡುಗಡೆ ಮಾಡಿಸಿ ಅದು ಕಟ್ಟಡ ಪೂರ್ಣಗೊಳಿಸಿ ಆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತಿದ್ದೆ ತಮ್ಮ ಮುಖಾಂತರ ಕೇಳ್ಕೊಳ್ತೀನಿ ಅಧ್ಯಕ್ಷ. ಧನ್ಯವಾದಗಳು ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ 9 ಕೋಟಿ ರೂಪಾಯಿದು ಕೆಲಸ ಆಗಿದೆ. ಮುಂದುವರೆದ ಕಾಮಗಾರಿಗೆ ಇನ್ನು 13 ಕೋಟಿ ಅವಶ್ಯಕತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ KKRDB ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ 13 ಕೋಟಿಯನ್ನ KKRDB ಅಲ್ಲಿ ಒದಗಿಸ್ಕೊಡಿ ಅಂತ. പക്ഷേ ಏನೋ ಈ ಮಧ್ಯರಾತ್ರಿ ಅಧಿವೇಶನದಲ್ಲಿ ಅವ್ರಿಗೇನಾದರೂ ಮುಕ್ತಿ ಸಿಗಬಹುದು ನಿಮ್ಮ ಮಧ್ಯರಾತ್ರಿಯ ವಿಶೇಷ ಅಂತ ಅನ್ಕೊಂಡಿದ್ದೇನೆ. ಇಲ್ಲಾಂದ್ರೂ ನಾನು ಮಾತಾಡ್ತೀನಿ ಅಧ್ಯಕ್ಷರೇ. ಅದು ಮುಖ್ಯಮಂತ್ರಿಗಳ ಕಚೇರಿಗೆ ಮತ್ತೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೆ ಇಬ್ಬರಿಗೂ ಮಾತಾಡಿ ಅನುದಾನ ಇದೆ ಅಧ್ಯಕ್ಷರೇ, ಇದಕ್ಕೆ ತೊಂದರೆ ಆಗಬಾರ್ದು. ನಾವು ಶಾಸಕರ ಜೊತೆಗೆ ಸೇರಿ ಸಮಸ್ಯೆ ಪರಿಹಾರ ಮಾಡುವಂತ ಕೆಲಸ ಮಾಡ್ತೇವೆ. ಶ್ರೀ ಶಾಂತನಗೌಡ ಡಿಜಿ, ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣವರ್, ಅಪ್ಪಾಜಿ CS ನಾಡಗೌಡ.